ಶರತ್, ನೀನ್ ಸುಬಿ ಜೊತೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅಪ್ಪ ಅಪ್ಪ, ನೀವು ಶರತ್ನ ಸುಬಿ ಜೊತೆ ಹೋಗೋದ್ ಬೇಡ ಅಂತಂದ್ರೆ ಈಗ ಅವನನ್ನ ಎಲ್ಲಿ ಅಂತ ಹುಡ್ಕೋದ್ ನಾವು? ಇದೆಲ್ಲ ಯೋಚನೆ ಈಗ ಬೇಡ ಅಕ್ಕ. ಏನ್ ಯೋಚಿಸ್ತಿದ್ದೀರಾ ನೀವು? ಅವ್ನ್ ಎಲ್ಲಿದ್ದಾನೆ ಅಂತ ಹೋಗಿ ನೋಡೋಣ ಬನ್ನಿ. ನಾನು ನಿಮ್ ಜೊತೆ ಬರ್ತೀನಿ. ಯಾರು ಎಲ್ಲಿಗೂ ಹೋಗೋದಿಲ್ಲ. ಸುಭಾಷ್ಗೆ ಯಾವ ತೊಂದರೆನೂ ಆಗಿರೋದಿಲ್ಲ, ಅವನು ಆರಾಮಾಗಿರ್ತಾನೆ. ಅವನ್ ಎಲ್ಲಿದ್ದಾನೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ನನಗ್ ಗೊತ್ತಿಲ್ಲ, ಆದ್ರೆ ಅಂದಾಜಾಗತ್ತಲ್ಲ. ಕೈ ಕಟ್ ಮಾಡ್ಕೊಂಡ ಈಗ ಸ್ಕೂಲಿಗೆ ಹೋಗಿ ಪರೀಕ್ಷೆ ಯಾಕೆ ಬರೀತಾನೆ? ಯಾಕಂದ್ರೆ ಅವನಿಗೆ ಪಾಸ್ ಆಗ್ತೀನಿ ಅನ್ನೋ ಭರವಸೆನೇ ಇರ್ಲಿಲ್ಲ, ಅದಕ್ಕೆ ಸ್ಕೂಲಿಗೆ ಹೋಗಿಲ್ಲ ಅಷ್ಟೇ. ಇಷ್ಟು ದಿನ ಆದ್ಮೇಲೆ ನಿಂಗೆ ಬುದ್ಧಿ ಬಂದಿದೆ. ನಿನ್ ಮಗ ಏನು ಅಂತ ಗೊತ್ತಾಯ್ತಲ್ಲ. ನಾನು ಏನ್ ಹೇಳ್ತಿದ್ದೀನಿ ಅಂತ ಗೊತ್ತಾ ಜಾನಕಿ? ನೀನೊಂದ್ ಕೆಲ್ಸ ಮಾಡು, ಪ್ರಭಾ ಜೊತೆಗೆ ನನಗೂ ಒಂದ್ ಟಿಕೆಟ್ ಮಾಡ್ಬಿಡು. ನಾನು ನಿಮ್ ಜೊತೆ ಕಲ್ಕತ್ತಾಗ್ ಬಂದ್ಬಿಡ್ತೀನಿ. ಸುಭಾಷ್ ಜವಾಬ್ದಾರಿ ಕಲ್ಕತ್ತಾದಲ್ಲಿ ನನ್ ಮೇಲ್ ಬಿಟ್ಬಿಡು. ನೋಡ್ತಾ ಇರು, ಒಂದೇ ಒಂದ್ ವರ್ಷದಲ್ಲಿ ಅವನ್ ಬುದ್ಧಿ ಗಿದ್ದಿ ಎಲ್ಲ ಸರಿ ಮಾಡ್ಬಿಡ್ತೀನಿ ನಾನು. ನನಗೆ ಯಾಕೋ ಹಾಗನ್ನಿಸ್ತಿಲ್ಲ ಅಪ್ಪ. ಸುಭಾಷ್ ಸ್ಕೂಲ್ಗೆ ಹೋಗ್ತಿರೋದು ಪರೀಕ್ಷೆ ಭಯದಿಂದ ಅಲ್ಲ. ನೋಡಿ ಜನಕಿನಾಥ್ ಅವ್ರೆ, ನಾನು ಕೂಡ ವಿಭಾ ಮಾತನ್ನು ಒಪ್ಕೋತೀನಿ. ನನಗೆ ಸುಭಾಷ್ ಬಗ್ಗೆ ಚೆನ್ನಾಗಿ ಗೊತ್ತು. ಅವನು ಈ ರೀತಿ ಮಾಡೋನಲ್ಲ. ಏನೋ ಆಗಿದೆ, ಇಲ್ದೇ ಇದ್ರೆ ಸುಭಾಷ್ ಖಂಡಿತವಾಗ್ಲೂ ಸ್ಕೂಲಿಗೆ ಬರ್ತಾ ಇದ್ದ. ಮೇಷ್ಟ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇವತ್ತು ಪರೀಕ್ಷೆ ದಿನ ನೀವು ಸುಭಾಷ್ನ ಹುಡ್ಕೊಂಡು ಶಾಲೆಯಿಂದ ನಮ್ಮ ಮನೆವರೆಗೂ ಬರ್ಬೇಕಾಯ್ತು. ನನಗೆ ನಿಜಕ್ಕೂ ದುಃಖ ಆಗ್ತಾ ಇದೆ. ನೀವು ದಯವಿಟ್ಟು ವಾಪಸ್ ಸ್ಕೂಲಿಗೆ ಹೊರಟ್ಬಿಡಿ ಮೇಷ್ಟ್ರೆ. ಯಾವ ಮಕ್ಕಳು ಓದೋದ್ ಬರೆಯೋದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡಿದಾರೋ ಅವ್ರಿಗೆ ನಿಮ್ಮ ಅವಶ್ಯಕತೆ ಅಲ್ಲಿ ಇರುತ್ತೆ. ನನ್ನ ಮಗ ಸುಭಾಷ್ಗೋಸ್ಕರ ನೀವು ಸಮಯ ಹಾಳು ಮಾಡೋ ಅಗತ್ಯ ಇಲ್ಲ ಮೇಷ್ಟ್ರೆ. ಅರ್ಧ ಗಂಟೆ ಆಯ್ತು. ಇನ್ನು ಸುಭಾಷ್ ಬರೋ ಸಾಧ್ಯತೆ ಅಂತೂ ಇಲ್ವೇ ಇಲ್ಲ. ನಿಂತ್ಕೊಳ್ಳಿ. ಇದು ನಿಮ್ಮ ಮಾವನ ಮನೆ ಎಲ್ಲ ಇಷ್ಟ ಬಂದಾಗ ಬರೋದಕ್ಕೆ. ನಾನು ಹೇಳಿದ್ದು ಅರ್ಥ ಆಯ್ತಾ? ವಾಪಸ್ ಹೋಗಿ. ಸುಬೇಂದ್ರ ಮೇಷ್ಟ್ರೆ, ಬರೋ ದಾರಿಲಿ ಒಬ್ಬ ವ್ಯಕ್ತಿಗೆ ಹುಷಾರಿರ್ಲಿಲ್ಲ. ನಾನು ಅವ್ರನ್ನ ಹಾಗೆ ಬಿಟ್ಟಿದ್ರೆ ಸಮಸ್ಯೆ ಆಗ್ತಿತ್ತು. ಅದಕ್ಕೆ ನಾವು ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಯ್ತು. ಬಹಳ ಒಳ್ಳೆ ಕೆಲಸ. ಸಮಾಜ ಸೇವೆ ತುಂಬಾ ಒಳ್ಳೆಯದು. ಹೋಗಪ್ಪ, ಹೋಗ್ ನೋಡು ಬೇರೆ ಯಾರಾದ್ರೂ ಇದ್ದಾರಾ ಅಂತ. ನೋಡಿ, ನಾನಂತೂ ನಿಯಮನ ಪಾಲಿಸ್ತೀನಿ. ನಾನು ಇವಾಗ ನಿಮ್ಗೆ ಪರೀಕ್ಷೆ ಬರೆಯೋದಕ್ಕೆ ಬಿಡೋದಕ್ಕಾಗೋದಿಲ್ಲ. ಸಮಾಜ ಸೇವೆ ಮಾಡ್ಬೇಕಲ್ವಾ ನೀವು? ಹೋಗಿ ಮಾಡೋಗಿ. ಸುಬೇಂದ್ರ ಮೇಷ್ಟ್ರೆ, ನಾನು ನಿಮ್ ಹತ್ರ ಬೇಡ್ಕೋತೀನಿ, ದಯವಿಟ್ಟು ನಮ್ಗೆ ಪರೀಕ್ಷೆ ಬರೆಯೋಕ್ ಬಿಡಿ. ನಾನು ನಿಮ್ಗೆ ಮಾತು ಕೊಡ್ತೀನಿ, ಸ್ವಲ್ಪನೂ ಜಾಸ್ತಿ ಸಮಯ ತಗೊಳ್ಳೋದೇ ಇಲ್ಲ. ಯಾವಾಗ ಎಲ್ಲರೂ ಪೇಪರ್ನ ಬರೆದು ಮುಗಿಸ್ತಾರೋ ನಾನು ಆಗ್ಲೇ ನಿಮ್ಗೆ ಕೊಡ್ತೀನಿ. ಅದ್ಭುತ ಹುಡುಗನಪ್ಪ ಇವನು. ನೋಡಿಲ್ಲ ಹೆಂಗ್ ನಿಂತಿದ್ದಾನೆ. ನಾನು ಹೇಳ್ದೆ ತಾನೆ, ನಾನ್ ನಿಮ್ಗೆ ಪರೀಕ್ಷೆ ಬರೆಯೋದಕ್ಕೆ ಬಿಡೋದಿಲ್ಲ. ಹೋಗಿ. ಇಲ್ಲ ಸುಬೇಂದ್ರ ಮೇಷ್ಟ್ರೆ, ಹಾಗ್ ಮಾಡ್ಬೇಡಿ. ನೀವ್ ನಮ್ಗೆ ಅನುಮತಿ ಕೊಡದೇ ಇದ್ರೆ ನಾವಿಲ್ಲೇ ಹೊರಗಡೆ ನೆಲದ ಮೇಲೆ ಕುತ್ಕೊಂಡು ಪರೀಕ್ಷೆ ಬರಿಬೇಕಾಗತ್ತೆ. ನಾವು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರಿತೀವಿ. ಈ ಹುಡುಗ ನಾನ್ ತಯಾರು ಮಾಡಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹೇಗಿದ್ರು ಅರ್ಧ ಗಂಟೆ ನಿಧಾನ ಆಗಿದೆ.
ಇನ್ನು ಉಳಿದಿರೋ ಸಮಯದಲ್ಲಿ ಇವ್ರು ಏನು ಬರೀತಾರೆ ಅಂತ ನೋಡೋಣ. ಸರಿ, ಒಳಗ್ ಬನ್ನಿ, ಬೇಗ ಕೂತ್ಕೊಳ್ಳಿ. ಏನ್ ನಾಟಕ ಮಾಡ್ತೀರಪ್ಪ? ಓದೋದು ಬರೆಯೋದು ಏನು ಬೇಡ ಅಲ್ಲ, ಬರೀ ಸಮಾಜ ಸೇವೆ ಮಾಡಿ ಅಷ್ಟೇ. ಸರಿ, ಕೂತ್ಕೋ ಹೋಗಿ, ನಾನು ನೋಡ್ತೀನಿ ಏನ್ ಬರೀತಾರೆ ಅಂತ. ಬೇಗ ಬನ್ನಿ. ಸುಭಾಷ್ ಮೇಷ್ಟ್ರು ಯಾವ್ಯಾವ ಪ್ರಶ್ನೆ ಹೇಳಿದ್ರು ಅದ್ರಲ್ಲಿ ಒಂದ್ ಪ್ರಶ್ನೆನೂ ಇಲ್ಲಿ ಬಂದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಎಲ್ಲ ಪ್ರಶ್ನೆಗಳನ್ನ ಓದ್ಕೋಬೇಕು ಅಂತ. ಈಗ ಸಮಯ ಹಾಳು ಮಾಡ್ದೆ ನಿಮ್ಗೆ ಅದೆಷ್ಟು ಗೊತ್ತಿದ್ಯೋ ಅಷ್ಟನ್ನೇ ಬರೀರಿ. ನೋಡು, ಮಾಧವ ಮೇಷ್ಟ್ರು ನಮ್ಗೆ ಏನೇನ್ ಕಲ್ಸಿದಾರೋ ನಾವ್ ಅದನ್ನೇ ಬರೆಯೋಣ. ಮಾತಾಡದೆ ಸುಮ್ನೆ ಬರೀರಿ. ಎಲ್ಲ ಬರೋ ತಡ ಅಲ್ದೆ ಮಾತ್ ಬೇರೆ ಆಡ್ತಾರೆ. ಬರೆಯೋ. ಸಮಯ ಮುಗೀತು. ನೀನ್ 1 ನಿಮಿಷನೂ ಜಾಸ್ತಿ ತಗೊಳ್ಳಲ್ಲ ಅಂತ ಹೇಳಿದ್ದೆ. ಪೇಪರ್ ಕೊಡಿಲೆ. ಪೇಪರ್ ಕೊಡು ಗೋಪಾಲ್, ಪೇಪರ್ ಕೊಡು. ಹೇಯ್, Hey, you! ಯಾರದು? Stop! Stop! ಭಾಗ ಜತಿನ್. ಯಾರದು? ಪೊಲೀಸರು ಅವ್ರಿಗೆ ಯಾಕೆ ಅಡ್ಡ ಹಾಕಿದ್ದಾರೆ? ನಮಸ್ಕಾರ. ತುಂಬಾ ದಿನದಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ದೆ. ಇವತ್ತು ನೀನ್ ತಪ್ಪಿಸ್ಕೊಳ್ಳಲ್ಲ. ಇದೇ ಸಮಸ್ಯೆ ನಿಮ್ದೆಲ್ಲ. ಅದೇನೋ ಬಹಳ ಒಳ್ಳೆಯವರು ಅಂತ ಕರ್ಕೋತೀರಾ, ಆದ್ರೆ ತುಂಬಾ ಅಸಭ್ಯವಾಗಿ ನಡ್ಕೋತೀರಾ. ನಾನ್ ನಿಮ್ ವಿಷಯಕ್ಕೆ ಬರ್ದೆ ನನ್ ಪಾಡಿಗೆ ನಾನು ಸುಮ್ನೆ ಇದ್ದೀನಿ. ಆದ್ರೆ ಒಂದು ವಿಷಯನ ನೀವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ನೀವು ನನ್ನ ಏನು ಮಾಡಕ್ ಸಾಧ್ಯ ಇಲ್ಲ. ನಾನೇನ್ ಮಾಡ್ಬೋದು ಅನ್ನೋದು ನಿನಗೆ ಲಾಕಪ್ ಅಲ್ಲಿ ಗೊತ್ತಾಗುತ್ತೆ. ಲಾಕಪ್? ಯಾವ ಅಪರಾಧಕ್ಕೆ ನನ್ನನ್ನು ಅರೆಸ್ಟ್ ಮಾಡ್ತೀರಾ ನೀವು? ಏನಾದ್ರೂ ಸಾಕ್ಷಿ ಇದೆಯಾ ನಿಮ್ಮ ಹತ್ರ? ಏನಾದ್ರೂ ಸಾಕ್ಷಿ ಇದ್ರೆ ಮಾತ್ರ ಮಾತಾಡಿ. ನಾನು ಜೈಲಲ್ಲಿದ್ದಾಗಲೇ ದೊಡ್ಡ ದೊಡ್ಡ ಆಫೀಸರ್ಗಳ ಕೈಯಲ್ಲೇ ಏನೂ ಮಾಡ್ಕೊಳಕ್ ಆಗ್ಲಿಲ್ಲ.
ನಿರ್ದೋಷಿಯಾಗಿ ಆಚೆ ಬಂದಿದ್ದೀನಿ. ತಗೊಳ್ಳಿದನ್ನ ಓದ್ ನೋಡಿ. ನಿನ್ನ ಹೊಸ ರೀಸನ್ ಕೊಟ್ಟು ಲಾಕಪ್ಗೆ ಹಾಕ್ತೀನಿ. ಪೊಲೀಸರ ಮೇಲೆ ಕೈ ಮಾಡ್ತೀಯಾ? ಇವನ್ನ ಕರ್ಕೊಂಡು ಹೋಗೋಣ ಸರ್. ಪೊಲೀಸರನ್ನ ಹೊಡೆದ ಇನ್ನೇನ್ ಪೂಜೆ ಮಾಡ್ಬೇಕಿತ್ತ? ಇಲ್ಲ, ಈಗ ಸಮಯ ಹಾಳು ಮಾಡಬಾರ್ದು. ನಾನು ಕೋಲ್ಕತ್ತಾಗ ವಾಪಸ್ ಹೋಗ್ಬೇಕು. ತುಂಬಾ ಒಳ್ಳೇದಾಯ್ತು. ಆ ಪೊಲೀಸರಿಗೆ ಹೀಗೆ ಆಗ್ಬೇಕು. ನಮ್ಮ ಹತ್ರ ಇವರು ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ರು. ಮತ್ತೆ ಸುಭಾಷ್ಗೆ ಇವ್ರೇನೇನೋ ಹೇಳಿದ್ರು. ನಿಂತ್ಕೋ ಸುಭಾಷ್, ಹೋಗ್ಬೇಡ. ಈಗ್ಲೇ ಹೋಗ್ಬೇಡ, ನಿಂತ್ಕೋ. ಮುಕುಂದ್, catch him. ನಿಮ್ ಮೂಗಿಂದ ರಕ್ತ ಬರ್ತಾ ಇದೆ. ನೀವೀಗ ಡಾಕ್ಟರ್ ಹತ್ರ ಹೋಗ್ಬೇಕು. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಮುಚ್ಚು ಬಾಯಿ. ನೀನು ನಮಗ್ ಸಹಾಯ ಮಾಡೋದಕ್ ಬಂದ ಇಲ್ಲ ಅವ್ರಿಗೆ ಸಹಾಯ ಮಾಡೋದಕ್ ಬಂದಿದ್ಯಾ? ಅಯ್ಯೋ ದೇವ್ರೆ, ಅವರು ನಿಮ್ ಮುಂದೆನೆ ಅವ್ರ ಪಾಡೆಗೆ ಹೋದ್ರು ತಾನೆ. ನಾವೇನ್ ಸಹಾಯ ಮಾಡಿದ್ವಿ ಅವ್ರಿಗೆ? ನೋಡಿದ್ಯಾ ಸುಭಾಷ್, ಅದಕ್ಕೆ ನಾನು ಹೇಳಿದ್ದು ಇವರು ಈ ಜನ್ಮದಲ್ಲೂ ಬದಲಾಗಲ್ಲ ಅಂತ. ನೀನು ಇವ್ರಿಗೆ ಒಳ್ಳೇದ್ ಮಾಡಕ್ ಬಂದೆ, ಮತ್ತೆ ಇವ್ರು ನಿನಗೆ ಬೈತಿದ್ದಾರೆ. ಅದಕ್ಕೆ ಬೇಡ ಅಂದಿದ್ದು. ಯಾರಿಗೆ ತೊಂದರೆ ಅಥವಾ ಸಮಸ್ಯೆ ಆದ್ರೂ ನಾವ್ ಹೋಗಿ ಅವ್ರಿಗೆ ಸಹಾಯ ಮಾಡ್ಬೇಕು. ಆದ್ರೆ ಯಾರು ಅದನ್ನ ಅರ್ಥನೇ ಮಾಡ್ಕೊಳಲ್ಲ. ಹಾಗಂತ ನಾವು ಸುಮ್ನೆ ಇದ್ರೆ ಅದು ಅನ್ಯಾಯ ಆಗುತ್ತೆ. ಸರ್, ಎದ್ದೇಳಿ ಸರ್. ಮೆತ್ತಿಗೆ ಮೆತ್ತಿಗೆ ಸರ್. ಮುಕುಂದ್, ಸರ್. ಮುಕುಂದ್, ಹೇಳಿ ಸರ್. we have to catch him. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು ಸರ್. ಅವನ್ನ ಕೋಲ್ಕತ್ತಾಗ ಹೋಗಿನೇ ಹಿಡಿಯೋಣ ಸರ್. give me my cap. ಯಾರದು? ಅಷ್ಟೊಂದ್ ಧೈರ್ಯ, ಅಷ್ಟೊಂದ್ ಸಾಹಸ. ಬ್ರಿಟಿಷರನ್ನ ಹೊಡೆದು ಹೀಗೆ ಹೋಗ್ತಿದಾರಲ್ಲ. ಅಮೋಲ್ ಅವ್ರೆ, ನೋಡಿ, ನರೇಂದ್ರನ್ಗೆ ಯಾವ ಬಟ್ಟೆ ಒಳ್ಳೇದು? ಇವನು ವೇಷ ಬದಲಾಯಿಸದೇ ಇದ್ರೆ ಕಟಕ್ಕಿಂದ ಹೊರಗಡೆ ಹೋಗೋದು ಕಷ್ಟ. ನನಗೆಲ್ಲ ಅರ್ಥ ಆಗ್ತಾ ಇದೆ ಅನ್ನೋಕ್ಕ. ಆದ್ರೆ ಜತಿನಣ್ಣ ನಮ್ಗೆ ಇನ್ನೂ ಯಾಕೆ ಯಾವ ಸುದ್ದಿನೂ ಕೊಟ್ಟಿಲ್ಲ? ಜತಿನಣ್ಣ ಬಂದು ನಮ್ಗೆ ಸುದ್ದಿ ಕೊಡೋವರೆಗೂ ನಾವೇನು ಮಾಡೋದಕ್ಕಾಗೋದಿಲ್ಲ. ಇದನ್ನ ತಿಳ್ಕೊಳ್ಳೋಕೆ ನಾವು ಕೋಲ್ಕತ್ತಾಗ ಹೋಗ್ಲೇಬೇಕು. ಸರಿಯಾಗಿ ಹೇಳ್ದೆ ಅಮೂಲ್. ಈಗ ನಾವೆಲ್ಲ ಒಟ್ಟಿಗೆ ಕೋಲ್ಕತ್ತಾಗ ಹೋಗ್ಬೇಕಾಗತ್ತೆ. ಜತಿನವ್ರೆ,
ಜತಿನಣ್ಣ ಬನ್ನಿ, ಕೂತ್ಕೋ ಬನ್ನಿ. ಜತಿನ್ ಅವ್ರೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಬೇಡ ಅನುಪಮ ಅವರೇ, ನೀವು ಇದನ್ನೆಲ್ಲ ಮಾಡೋದು ಬೇಡ. ನೋಡಿ, ನಾವೆಲ್ಲ ಈಗ ದೊಡ್ಡದೊಂದು ಜವಾಬ್ದಾರಿನ ನಿರ್ವಹಿಸಬೇಕಾಗತ್ತೆ. ಜತಿನಣ್ಣ ಇದೆಲ್ಲ ಇರ್ಲಿ ಬಿಡಿ. ಮೊದಲು ನಿಮ್ ಕಾಲಿಗೆ ಏನಾಗಿದೆ ಹೇಳಿ? ಪೊಲೀಸರು ತುಂಬಾ ಹೊಡೆದ್ರ? ಜತಿನಣ್ಣ, ಅರೆ ಇದೇನ್ ಮಾಡ್ತಾ ಇದೀಯಾ? ಏನಿದೆಲ್ಲ? ಅದೇನಂದ್ರೆ ಜತಿನಣ್ಣ, ನಿಮ್ ಸುದ್ದಿ ಕೊಡೋದಕ್ಕೆ ಇವನು ಕೋಲ್ಕತ್ತಾದಿಂದ ಇಲ್ಲಿಗೆ ಬಂದಿದ್ದ. ಆದ್ರೆ ಪೊಲೀಸರು ಗುಂಡು ಹಾರಿಸಿದ್ರು. ಆವತ್ತಿಂದ ಇವನು ನಮ್ ಜೊತೆಗೆ ಇದ್ದಾನೆ. ನನ್ನ ಹೆಸರು ನರೇಂದ್ರನಾಥ್ ಭಟ್ಟಾಚಾರ್ಯ. ನಾನ್ ನಿಮ್ಮನ್ನ ನೋಡಿ ನಿಮ್ ಹತ್ರ ಆಶೀರ್ವಾದ ಪಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಇದ್ಯಾಕೆ ಹೀಗ್ ಮಾಡ್ಕೊಂಡೆ ನೀನು? ನನ್ ಬಗ್ಗೆ ಸುದ್ದಿ ಕೊಡಕ್ ಬಂದು ನಿನ್ ಕಾಲ್ ಗಾಯ ಮಾಡ್ಕೊಂಡ್ಯಾ? ಸರಿ ಬಿಡು, ಈಗ ನಿನ್ ಕಾಲ್ ನೋವು ಹೇಗಿದೆ? ನನಗಾಗಿರೋ ನೋವು ನನಗೆ ಗೊತ್ತಾಗ್ತಾನೆ ಇಲ್ಲ. ಅನು ಅಕ್ಕ ಅಷ್ಟೊಂದು ಸಹಾಯ ಮಾಡಿದ್ದಾರೆ. ಹೌದು ಜತಿನಣ್ಣ, ನಿಮ್ ಕಾಲಿಗೆ ಏನಾಗಿದೆ? ಅಂತದೇನಿಲ್ಲ, ನನಗ್ ಸಿಕ್ಕ ಅತಿಥಿ ಸತ್ಕಾರ ಅಷ್ಟೇ. ಅವ್ರು ನಿಮ್ಗೆ ತುಂಬಾ ಹೊಡೆದಿದ್ದಾರೆ ಅಲ್ವಾ? ಏನ್ ಹೇಳಿ ಅನುಪಮ ಅವ್ರೆ, ಪೊಲೀಸರ ಅತಿಥಿಯಾಗಿ ಹೋಗಿದ್ದೆ ತಾನೆ, ಅದಕ್ಕೆ ಸತ್ಕಾರ ಮಾಡೋದು ಅವ್ರ ಧರ್ಮ ಅಲ್ವಾ? ಏನ್ ಗೊತ್ತಾ ಅನುಪಮ ಅವ್ರೆ, ವೀರೇನ್ ಜೈಲಲ್ಲಿ ಯಾವ ಕೋಣೆಯಲ್ಲಿದ್ನೋ ಅದೇ ಕೋಣೆಯಲ್ಲೇ ನಾನು ಇದ್ದೆ. ಅವನು ಪಶ್ಚಾತ್ತಾಪನ ಮನ್ಸಲ್ಲಿಟ್ಕೊಂಡು ದೇಶಕ್ಕೋಸ್ಕರ ಪ್ರಾಣ ಕೊಡೋ ಹಾಗಾಯ್ತು. ಏನು? ಏನ್ ಪಶ್ಚಾತ್ತಾಪ? ವೀರೇನ್ಗೆ ಅವರು ಸುಳ್ಳು ಸುದ್ದಿಗಳನ್ನ ಹೇಳಿ ನಂಬಿಸಿದ್ರು. ಅವ್ರ ಮಾತನ್ನ ನಂಬಿ ಅವನು ನನ್ನ ಹೆಸರು ಹೇಳಿದ್ನಂತೆ. ಜತಿನಣ್ಣ, ಸಂಶುಲ್ ಆಲಂನ ಕೊಲ್ಲೋ ಕೆಲಸ ಅದ್ಯಾವ ತರ ವೀರನ್ ಕೊಟ್ಟಿದ್ರು ಅದೇ ತರ ಅಗಸ್ಟಿನ ಕೊಲ್ಲೋ ಕೆಲಸನೂ ನನ್ಗೆ ಮತ್ತು ಅನಂತನ್ ಕೊಡಿ. ಇಲ್ಲ, ಈಗ ನಾವು ಅದ್ಯಾವುದನ್ನು ಮಾಡಬಾರ್ದು. ವೀರೇನ್ಗಾಗಿರೋ ಅನ್ಯಾಯದ ಸೇಡನ್ನ ನಾವು ತೀರಿಸ್ಕೊಳ್ಳೇಬೇಕು. ಆದ್ರೆ ಯಾವ ತರದಲ್ಲೂ ನಾವು ಹಠಕ್ ಬಲಿಯಾಗೋ ಹುಚ್ಚಾಟನ ಮಾಡಬಾರ್ದು. ನಮಗಿನ್ನೂ ಮಾಡೋದಕ್ಕೆ ತುಂಬಾ ಕೆಲಸಗಳಿದೆ. 26ನೇ ಆಗಸ್ಟ್ ಏನಿದೆ ಅವತ್ತು? ಪರೀಕ್ಷೆ ಅಂತ ಹೇಳಿ ಅವನ್ ಮನೆಯಿಂದ ಹೊರಟು ಎಷ್ಟು ಹೊತ್ತಾಯ್ತು? ಸಂಜೆನೇ ಆಗೋಯ್ತು, ಇನ್ನೂ ಮನೆಗೆ ಬಂದಿಲ್ಲ ಅವನು. ಅಪ್ಪ, ನಾನು ಈಗ್ಲಾದ್ರೂ ಹೋಗ್ಲಾ? ಅಪ್ಪ, ನೀವ್ ಈಗ್ಲೂ ಹೇಳ್ತಿದ್ದೀರಲ್ಲ ಸುಭಾಷ್ಗೇನು ಅಪಾಯ ಆಗಿಲ್ಲ ಅಂತ. ನಿಮ್ಮ ಅನುಮಾನದ ಪ್ರಕಾರನೇ ಆಗಿದ್ರು ಪರೀಕ್ಷೆ ಸಮಯ ಮುಗ್ದಿದ ತಕ್ಷಣನೇ ಸುಭಾಷ್ ಮನೆಗೆ ವಾಪಸ್ ಬರ್ಬೇಕಾಗಿತ್ತು. ಆದ್ರೆ ಅವನಿನ್ನೂ ಮನೆಗೆ ಬಂದಿಲ್ವಲ್ಲ? ಅಪ್ಪ, ನನಗೆ ಅನುಮತಿ ಕೊಡಿ. ತುಂಬಾ ಹೊತ್ತಾಗೋಯ್ತು. ನಾವು ಸುಬಿನ ಹೊರಗಡೆ ಹೋಗಿ ಹುಡುಕ್ಲೇಬೇಕು. ನೀವೆಲ್ಲ ಸುಮ್ಮನೆ ಚಿಂತೆ ಮಾಡ್ತಾ ಇದ್ದೀರಾ.
ನಿನಗೆ ನಿನ್ ತಮ್ಮನ್ ಬುದ್ಧಿನೇ ಇನ್ನೂ ಅರ್ಥ ಆಗಿಲ್ಲ ಶರತ್. ಏನೂ ಆಗಿರಲ್ಲ ಸುಭಾಷ್ಗೆ. ಅವನಿನ್ನೂ ತಡ ಮಾಡ್ಕೊಂಡೆ ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ಬಂದವನೇ ನಿಮ್ಗೆಲ್ಲ ಕತೆ ಹೇಳ್ತಾನೆ. ಅವಂದೇ ಒಂದ್ ಸುಳ್ಳು ಕತೆ. ಅದೇನೇ ಇರ್ಲಿ, ನಾನು ನಿಮ್ಗೆಲ್ಲ ಇವತ್ತೊಂದು ವಿಷಯ ಹೇಳ್ತೀನಿ. ಇವತ್ತು ಈ ವಿಷಯದ ಬಗ್ಗೆ ಸುಭಾಷ್ಗೆ ಯಾರು ಏನು ಬೈಯೋದಿಲ್ಲ. ನಾನು ಅವನಿಗೆ ಅವನು ಮಾಡಿರೋ ಕೆಟ್ಟ ಕೆಲಸಕ್ಕೆ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ದಿನ ಅವನಿಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಇದೇನ್ ಹೇಳ್ತಾ ಇದೀಯ ಜಾನಕಿ ನೀನು? ನೀನೇ ಹೇಳೋದಿಲ್ಲ ಅಂದ್ರೆ ಏನು? ಮನೆಯವರೆಲ್ಲ ಚಿಂತೆಯಲ್ಲಿದ್ದಾರೆ. ಬೆಳಗ್ಗೆಯಿಂದ ಊಟ ತಿಂಡಿ ಕೂಡ ಮಾಡಿಲ್ಲ. ನೀವೇನ್ ತೀರ್ಮಾನ ಮಾಡ್ತಿದ್ದೀರೋ ಅದು ನಮಗ್ ಗೊತ್ತಿಲ್ಲ. ಅಪ್ಪ ನೀವ್ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಅಪ್ಪ ನೀವ್ ಯಾವತ್ತೂ ನಾನ್ ನಿನಗೆ ಅತ್ತೆ ಮಂಗ್ ಎಲ್ರಿಗೂ ಹೇಳ್ತಾ ಇದ್ದೀನಿ, ನೀವೆಲ್ಲ ಸುಮ್ನೆ ಚಿಂತೆ ಮಾಡ್ತಾ ಇದ್ದೀರಾ. ನಾನೇ ಹೇಳ್ತಾ ಇದ್ದೀನಲ್ಲ, ಯಾರೂ ಭಯ ಪಡ್ಬೇಕಾಗಿಲ್ಲ ಅಂತ. ಸುಭಾಷ್ಗೆ ಏನೂ ಆಗಿಲ್ಲ. ಪರೀಕ್ಷೆ ಬರೀದೆ ಎಲ್ಲಿಗೆ ಹೋಗಿದ್ದೆ? ನಾನು ಪರೀಕ್ಷೆ ಬರ್ದಿದ್ದೀನಿ ಶರತಣ್ಣ. ಯಾರು ಹೇಳಿದ್ರು ನಾನು ಪರೀಕ್ಷೆ ಬರ್ದಿಲ್ಲ ಅಂತ? ಸುಳ್ಳು ಹೇಳ್ತೀಯಾ? ಬಾಯಿ ಬಿಟ್ರೆ ಬರೀ ಸುಳ್ಳೆ. ನಿಮ್ ಸ್ಕೂಲಿಂದ ಹೆಡ್ ಮಾಸ್ಟರ್ ಬಂದಿದ್ರು. ನೀನಿವ ಸ್ಕೂಲ್ ಹೋಗಿಲ್ಲ ಅಂತ ಹೆಡ್ ಮಾಸ್ಟರ್ ಹೇಳೋಗಿದ್ದಾರೆ. ಗೊತ್ತಿದೆ. ಮೇಷ್ಟ್ರ ಹತ್ರ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಅದೇನಂದ್ರೆ ನಾನು ಅರ್ಧ ಗಂಟೆ ಲೇಟ್ ಆಗಿ ಹೋದೆ. ಅರ್ಧ ಗಂಟೆ ಆದ್ಮೇಲ? ಆದ್ರೆ ಯಾಕೆ? ಸುಬೇಂದ್ರ ಮೇಷ್ಟ್ರು ಹೇಳಿದ್ರಲ್ಲ, ನಾವ್ ಏನ್ ಓದ್ತೀವೋ ಅದೇ ಅವರು ಪರೀಕ್ಷೆಲ್ ಕೊಡ್ತಾರೆ ಅಂತ. ಇದೇನಿದು? ಏನಾಯ್ತು? ನಿಮ್ಗೆ ಹುಷಾರಿಲ್ವಾ? ಏನಾಯ್ತು? ಗೊತ್ತಿಲ್ಲ ಏನಾಗಿದೆ ಅಂತ. ನಂದು, ನೀನು ಬೇಗ ಹೋಗಿ ಅಲ್ಲಿಂದ ನೀರ್ ತಗೊಂಡ್ ಬಾ. ಇಲ್ಲಿ ಕೇಳಿ. ಮತ್ತೆ ಪರೀಕ್ಷೆ ಆದ್ಮೇಲೆ ನಾನು ಮಾಧವ ಮೇಷ್ಟ್ರ ಮನೆಗೆ ಹೋಗಿದ್ದೆ ಓದ್ಕೊಳ್ಳೋದಿಕ್ಕೆ. ಅದಕ್ಕೆ ಇಷ್ಟೊತ್ತಾಯ್ತು. ಶರತಣ್ಣ, ಅಮ್ಮ ಯಾಕೇನೋ ಹೇಳ್ದೆ ಹಾಗೆ ಹೊರಟೋಗ್ಬಿಟ್ರು ಒಳಗೆ? ನಮ್ಮೆಲ್ಲರ ಮುಂದಿನ ಗುರಿ ಅಗಸ್ಟಿನ್. ಆದ್ರೆ ಜತಿನ್ ಅವ್ರೆ, ಅಗಸ್ಟಿನ್ಗೆ ಸಂಶುಲ್ ಆಲಂಗಿಂತ ಜಾಸ್ತಿ ಭದ್ರತೆ ಇರುತ್ತೆ. ನಾವು ಅವನ ಹತ್ರ ತಲುಪೋದು ತುಂಬಾ ಕಷ್ಟ ಅನ್ಸುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಜೈಲಲ್ಲಿ ನಾನಿದ್ದಾಗ ನನಗೆ ತುಂಬಾ ಜನ ಪರಿಚಯ ಆದ್ರು. ಈಗ ನಾವೆಲ್ಲ ಸಣ್ಣ ಸಣ್ಣ ಸಂಘಟನೆ ಜೊತೆ ಸೇರಿ ಒಟ್ಟಿಗೆ ಕೆಲಸ ಮಾಡ್ಬೇಕಾಗತ್ತೆ. ನಾವೆಲ್ಲರೂ ಇನ್ಮೇಲಿಂದ ಒಗ್ಗಟ್ಟಾಗೇ ಇರಬೇಕು. ಅಸ್ತ್ರಗಳನ್ನ ತಗೊಳ್ಳೋದಕ್ಕೆ ಅಂತ ನಾವು ಒಟ್ಟುಗೂಡಿಸಿರೋ ಹಣ ಎಲ್ಲ ಸದ್ಯಕ್ಕೆ ಅನುಪಮ್ ಅವ್ರ ಹತ್ರ ಇರ್ಲಿ. ಹಾಗಿದ್ರೆ ಅಸ್ತ್ರಗಳು ಎಲ್ಲಿಂದ ಬರುತ್ತೆ? ಅವ್ರ ಅಸ್ತ್ರದಿಂದ ಅವರನ್ನೇ ಕೊಲ್ಲೋಣ. ಅರ್ಥ ಆಗ್ತಿಲ್ವಾ? ಹೇಗೆ ನಮ್ಮ ದೇಶದ ಜನನೇ ಅವ್ರ ಜೊತೆ ಸೇರ್ಕೊಂಡು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೋ, ಬ್ರಿಟಿಷರ್ ಜೊತೆ ಕೆಲಸ ಮಾಡ್ತಿದ್ದಾರೋ, ನಾವು ಅವ್ರ ಹಾಗೆ ತಿರುಮಂತ್ರ ಹಾಕೋಣ. ಏನ್ ಹೇಳ್ತಾ ಇದ್ದೀರಾ ಜತಿನ್ ಅವ್ರೆ? ಅಂತವ್ರು ನಿಮಗ್ ಪರಿಚಯ ಇದ್ದಾರಾ? ಹಾ, ಇದ್ದಾರೆ. ಹಾಬು ಮಿತ್ರ. ಬ್ರಿಟಿಷರ್ ಜೊತೆ ಕೆಲಸ ಮಾಡ್ತಾರೆ. ರೋದಾ ಕಂಪನಿಲಿ ಹೆಡ್ ಕ್ಲರ್ಕ್. ಅವ್ರು ನನಗೆ ಸುದ್ದಿ ಕೊಟ್ಟಿದ್ದಾರೆ. ರೋದಾ ಕಂಪನಿಗೆ ದೊಡ್ಡ ಪ್ರಮಾಣದಲ್ಲಿ 26 ಆಗಸ್ಟ್ಗೆ ಶಸ್ತ್ರಗಳು ಬರ್ತಾ ಇದೆ. ಕಸ್ಟಮ್ ಆಫೀಸಿಂದ ಲಾಲ್ ಬಜಾರ್ ವರೆಗೂ ಎಲ್ಲ ಅಸ್ತ್ರಗಳು ಹೋಗುತ್ತೆ.
ಅಲ್ಲೇ ನಾವು ಅಗಸ್ತ್ಯನ್ಗೆ ಕಪ್ಪಾಳ ಮೋಕ್ಷ ಮಾಡಬೇಕು. ನಾವು ಅಸ್ತ್ರಗಳನ್ನ ಲೂಟಿ ಮಾಡ್ತಾ ಇದೀವಾ? ಅಸ್ತ್ರಗಳನ್ನ ಲೂಟಿ ಮಾಡೋ ಪ್ಲಾನ್ ಮಾಡೋದಕ್ಕೆ, ಅದು ಸಫಲ ಆಗೋದಕ್ಕೆ ನಾವು ಕೋಲ್ಕತ್ತಾ ಹೋಗ್ಬೇಕಾಗುತ್ತೆ. ಪೊಲೀಸ್ನವರು ಯಾವುದೇ ಸಾಕ್ಷಿ ಇಲ್ಲದೆ ನನ್ನ ಬಿಟ್ಟಿದ್ದಾರೆ, ಆದ್ರೆ ನನ್ನ ಮೇಲೆ ಕಣ್ಣಿದೆ ಅವ್ರಿಗೆ. ಅದಕ್ಕೆ ನಾವು ಈ ಕೆಲಸನ ತುಂಬಾ ಎಚ್ಚರದಿಂದ ಮಾಡಬೇಕು. ನೀವೆಲ್ಲ ಒಟ್ಟಿಗೆ ಕೋಲ್ಕತ್ತಾದ ರಸ್ತೆಗಳನ್ನೂ ಪರಿಚಯ ಮಾಡ್ಕೋಬೇಕು. ಕಟಕ್ನ ಪೊಲೀಸ್ನವರು ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನಿಂದ ಚೆನ್ನಾಗಿ ಏಟ್ ತಿಂದ್ರು. ನಾವು ಕಟಕ್ನಿಂದ ಹೊರಡೋದಕ್ಕೇನೆ ತುಂಬಾನೇ ಶ್ರಮ ಪಡ್ಬೇಕಾಗ್ಬೋದು. ಅಗಸ್ತ್ಯನ್ನ ಕೊಲೆ ಪ್ಲಾನ್ ಮಾಡಿ ಗೆಲ್ಲೋದು ಸಂಶುಲ್ ಆಲಂ ವಿಷಯಕ್ಕಿಂತ ತುಂಬಾನೇ ಕಷ್ಟಕರವಾದ್ದು. ಅದೆಷ್ಟೇ ಕಷ್ಟ ಬರ್ಲಿ, ಪ್ರಾಣ ಕೊಡಬೇಕಾದ್ರೂ ಕೊಡ್ತೀವಿ. ಇದೇ ನಾವು ವೀರೇನ್ಗೋಸ್ಕರ ಕೊಡ್ತಿರೋ ಶ್ರದ್ಧಾಂಜಲಿ. ನನ್ನೂ ಕರ್ಕೊಂಡು ಹೋಗ್ತೀರಾ ಜತಿನಣ್ಣ? ಬಾ ಗೋಪಾಲ್, ಇವತ್ತೇನ್ ಸರಿಯಾದ ಟೈಮಿಗೆ ಬಂದೆ? ಏನ್ ಗೋಪಾಲ್, ಪರೀಕ್ಷೆ ಸಮಯಕ್ಕೆ ಬರಕ್ಕಾಗ್ಲಿಲ್ವಾ ನಿಂಗೆ? ನನ್ ಸಬ್ಜೆಕ್ಟ್ ಅಲ್ಲಂತೂ ಫೇಲ್ ಆಗ್ತೀಯಾ. ನಿಮ್ಮಪ್ಪ ಕೇಳಿದ್ರೆ ಏನು ಅಂತ ಹೇಳ್ತೀಯಾ? ಸಮಾಜ ಸೇವೆ ಮಾಡ್ತೀನಿ ಅಂತನಾ? ಏನ್ ಹೇಳ್ತೀಯಾ? ಅದು ಸಮಾಜ ಸೇವೆ ಮಾಡೋದ್ರಲ್ಲೇ ಸಮಯ ಕಳೆದ್ಬಿಟ್ಟೆ, ಅದಕ್ಕೆ ಪಾಸ್ ಆಗ್ಲಿಲ್ಲ ಅಂತನಾ? ಸುಬೇಂದ್ರ ಮೇಷ್ಟ್ರೆ, ಸುಬೇಂದ್ರ ಅವರೇ, ಇವರೆಲ್ಲ ಚೆನ್ನಾಗಿ ಪರೀಕ್ಷೆ ಬರೆಯೋದು ನಿಮ್ಗೆ ಇಷ್ಟ ಅಲ್ವಾ? ಇವರೆಲ್ಲ ಪಾಸ್ ಆದ್ರೆ ನಿಮ್ಗೆ ಖುಷಿ ಆಗಲ್ವಾ? ಖಂಡಿತವಾಗ್ಲು ಖುಷಿನೇ. ಆದ್ರೆ ಇವರು ನನ್ನ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸುಬೇಂದ್ರ ಅವರೇ, ಇನ್ ಸ್ವಲ್ಪ ಹೊತ್ತಿಗೆ ಮಕ್ಕಳಿಗೆ ಇಂಗ್ಲಿಷ್ ಪರೀಕ್ಷೆ ಇದೆ. ನೀವ್ ಯಾಕೆ ಅವ್ರ ಮನಸ್ಥಿತಿಯನ್ನ ಹಾಳು ಮಾಡ್ತಾ ಇದ್ದೀರಾ? ಬಿಟ್ಬಿಡಿ ಅವರನ್ನ. ಏನ್ ಆಶ್ಚರ್ಯನಪ್ಪ, ಅವ್ರು ಓದ್ ಬರ್ದ್ ಮಾಡಿದ್ರೆ ಈ ಸ್ಥಿತಿ ಬರ್ತಾ ಇತ್ತ? ಈಗ ಚಾರುನೇ ನೋಡಿ. ಚಾರು ಅಂತಲ್ಲ, ನಾನು ಎಲ್ಲರನ್ನೂ ಗಮನಿಸ್ತೀನಿ. ಹೌದು ಸುಬೇಂದ್ರ ಅವರೇ, ನನ್ನ ಪಾಲಿಗೆ ಎಲ್ಲ ವಿದ್ಯಾರ್ಥಿಗಳು ನನ್ನ ಮಕ್ಕಳಿದ್ದ ಹಾಗೆ. ನಾನು ಚಾರು ಮಾತ್ರ ಅಲ್ಲ, ಎಲ್ಲರನ್ನೂ ನೋಡ್ಕೋತೀನಿ. ನೀವೆಲ್ಲ ಯಾಕೆ ನಿಂತಿದ್ದೀರಾ? ಹೋಗಿ, ಪರೀಕ್ಷೆ ಸಮಯ ಆಯ್ತು. ಸುಬೇಂದ್ರ ಅವರೇ, ಎಲ್ಲ ಮಕ್ಕಳನ್ನು ಒಂದೇ ಸಮನಾಗಿ ನೋಡಿ ಪ್ರೀತಿಯಿಂದ ಮಾತಾಡಿ. ನಿಮ್ಗೆ ಬೇಕಾಗಿರೋ ಪುಸ್ತಕಗಳನ್ನ ನನಗೆ ಕೊಡಿ, ನಾನದನ್ನ ಎತ್ತಿಡ್ತೀನಿ. ನಾನು ನಿನಗೆ ಮೊದಲೇ ಹೇಳಿದ್ದೆ ತಾನೆ, ಹೊರಡೋ ಹೊತ್ತಿಗೆ ನಿನ್ ಕಣ್ಣಲ್ಲಿ ನೀರು ನೋಡಿದ್ರೆ ನನಗೆ ಹೋಗಕ್ಕಾಗಲ್ಲ. ವಿದಾಯ ಆಗುತ್ತೆ ಅಂತ ಗೊತ್ತಿದ್ರು ಕಷ್ಟನೇ. ನಾನೇನ್ ಮಾಡ್ಲಿ ಹೇಳಿ? ತಡೆಯೋಕ್ ತುಂಬಾ ಪ್ರಯತ್ನ ಮಾಡ್ದೆ, ಆದ್ರೆ ಮನ್ಸ್ ಕೇಳಲೇ ಇಲ್ಲ. ಆದ್ರೆ ನೀವ್ ನಿಮ್ ಮನ್ಸನ್ನ ಹಾಳು ಮಾಡ್ಕೋಬೇಡಿ. ನಾನ್ ನಿಮಗ್ ಹೇಳಿದ್ದೆ ಅಲ್ವಾ, ಈ ದುಃಖದಲ್ಲೂ ಒಂಥರ ಸುಖ ಇದೆ ಅಂತ. ಮತ್ತೆ ನಾನ್ ನಿಮ್ಗೋಸ್ಕರ ಎಂಥ ಕಷ್ಟ ಆದ್ರೂ ಸಹಿಸ್ಕೋತೀನಿ, ಎಷ್ಟೇ ಸಲ ಆದ್ರೂ ಸಹಿಸ್ಕೋತೀನಿ. ನನ್ನ ಆಸೆ ನೀವು ದೊಡ್ಡ ವ್ಯಕ್ತಿ ಆಗ್ಬೇಕು. ಎಷ್ಟೋ ನಿರಪರಾಧಿಗಳ ಪ್ರಾಣ ಹೋಗ್ತಾ ಇದೆ ಈಗ. ನೀವು ಅಂಥವ್ರ ಪ್ರಾಣ ಉಳ್ಸೋಕೆ ಅಂಥವ್ರ ಪರವಾಗಿ ನಿಂತ್ಕೊಳ್ಳಿ. ಮತ್ತೆ ನೀವಿಲ್ ಮನೆ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ಈ ಸಂಸಾರ ಜಂಜಾಟದಲ್ಲಿ ದೇಶ ಸೇವೆ ಮಾಡೋದನ್ನ ಮರಿಬೇಡಿ. ನಿಮ್ಮೇಲೆ ಈಗ ನಮ್ಮ ಸ್ವದೇಶಿ ಜನರೆಲ್ಲ ಬಹಳನೇ ನಂಬಿಕೆ ಇಟ್ಕೊಂಡಿದ್ದಾರೆ. ನೀವೀ ದೇಶಕ್ಕೋಸ್ಕರ ಅವ್ರ ನಂಬಿಕೆನ ಉಳಿಸ್ಕೊಳ್ಳೇಬೇಕು. ನೀವು ಹೀಗ್ ಮಾಡೋದ್ರಿಂದ
ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಜೊತೆಗೆ ಈ ನಿಸ್ವಾರ್ಥತೆಯ ಹೆಸರೇ ಸೇವೆ, ದೇಶ ಸೇವೆ. ಇವತ್ತು ರಾತ್ರಿನೇ ಹೊರಡ್ತೀರಾ ಅನುಪಮ? ಹೌದು ಮಾಧವ್ ಮೇಷ್ಟ್ರೆ, ಇವತ್ ರಾತ್ರಿನೇ ನಾವೆಲ್ಲ ಕೋಲ್ಕತ್ತಾ ಹೋಗ್ತೀವಿ. ಅನು, ಯಾವಾಗ ವಾಪಸ್ ಬರ್ತೀಯಾ? ಗೊತ್ತಿಲ್ಲ ಅಕ್ಕ, ಯಾವಾಗ ಬರ್ತೀವೋ ಏನೋ. ಅದು ಅಲ್ದೆ ವಾಪಸ್ ಬರ್ತೀವೋ ಇಲ್ವೋ ಏನೋ ಗೊತ್ತಿಲ್ಲ. ನನ್ಗೆ ಹೆಚ್ಚು ಸಮಯ ಇಲ್ಲ. ಅನುಪಮ, ಉಳಿದವರೆಲ್ಲ ಎಲ್ಲಿದ್ದಾರೆ? ಎಲ್ರೂ ಹೊರಡೋ ತಯಾರಿ ಮಾಡ್ತಿದ್ದಾರೆ. ನಾವು ಹೋಗುವಾಗ ರೂಪ ಬದಲಾಯಿಸ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಕಟಕ್ಕಿಂದ ಹೋಗೋದೇ ಕಷ್ಟ ಆಗತ್ತೆ. ಅದಕ್ಕೆ ನಿಮ್ಮನ್ನ ಒಂದ್ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಾನಂದ್ಕೊಂಡೆ ಸುಭಾಷ್ ಇಲ್ಲಿ ಓದಕ್ ಬಂದಿರ್ತಾನೆ, ಅವನು ಸಿಗ್ಬಹುದು ಅಂತ. ಪಾಠ ಹೇಳಿಸ್ಕೊಳಕ್ ಬರ್ತಾರೆ. ಸುಭಾಷ್ ಇನ್ನೇನ್ ಬರ್ಬೋದು. ಇಲ್ಲ ಅಕ್ಕ, ಅವನ್ ಬರೋದು ತಡ ಆಗತ್ತೆ. ನನಗ್ ಸಿಗಲ್ಲ ಅನ್ಸುತ್ತೆ. ನನ್ನ ಹತ್ರ ಸಮಯ ಇಲ್ಲ. ಅಕ್ಕ, ನೀವು ಸುಭಾಷ್ಗೆ ಹೇಳಿ, ಅವನು ಅನು ಚಿಕ್ಕಮ್ಮ ಕಳ್ತೋದ್ಲು ಅಂತ ಅನ್ಕೊಳ್ಳೋದ್ ಬೇಡ. ಮಾಧವ್ ಮೇಷ್ಟ್ರೆ, ನೀವು ಸುಭಾಷ್ಗೆ ಅರ್ಥ ಮಾಡಿಸಿ. ಅನು ಚಿಕ್ಕಮ್ಮ ದೇಶದ ಕೆಲ್ಸಕ್ಕೋಸ್ಕರ ಸ್ವದೇಶಿಗಳ ಜೊತೆ ಹೋಗಿದ್ದಾಳೆ. ಅವಳು ವಾಪಸ್ ಬರ್ತಾಳೋ ಇಲ್ವೋ ಅಂತ. ನಾನ್ ಬರ್ತೀನಿ ಅನ್ಕೊಂಡು ಸುಬಿ ನನ್ನನ್ನ ಕಾಯ್ತಾ ಕೂತಿರ್ತಾನೆ ಪಾಪ. ಸರ್, ನಾವು ಜತಿನ್ಗೆ ತುಂಬಾ ಸರ್ತಿ ಎದುರಾಗ್ಬಿಟ್ಟಿದ್ದೀವಿ. ನಾನು ಕಡಿಮೆ ಅಂತಂದ್ರು ಒಂದ್ 3 ಸರ್ತಿನಾದ್ರು ಅವನ ಹತ್ರ ಒದೆ ತಿಂದಿದ್ದೀನಿ ಸರ್. ಈ ಸಲ ಯಾವ ತರ ಹೊಡೆದಿದ್ದಾನೆ ಅಂದ್ರೆ ಹುಲಿ ಪಂಜ ಅಂತಾರಲ್ಲ ಸರ್, ಆ ತರ ಹೊಡೆದಿದ್ದಾನೆ. ಅಯ್ಯಯ್ಯಪ್ಪ, ತುಂಬಾ ನೋವ್ತಾ ಇದೆ ಸರ್. ಅಯ್ಯಯ್ಯೋ, ಮೇಲಿಂದ ಆರ್ಡರ್ ಬಂದಿದೆ, ಆ ಜತಿನ್ ಮೇಲೆ ಕಣ್ಣಿಡ್ಬೇಕು ಅಂತ. ಆದ್ರೆ ನಮ್ ಹತ್ರ ಸಾಕ್ಷಿ ಇಲ್ಲ. ಅದರ್ವೈಸ್ ಅವನನ್ನ ಜೈಲಿಗೆ ಹಾಕಿ ಎಲ್ಲದಕ್ಕೂ ರಿವೆಂಜ್ ತಗೋತಿದ್ದೆ. ಸರ್, ಇವನೇನು ಹುಚ್ಚಾನ ಸರ್? ಪೊಲೀಸರು ಅಂತ ಭಯನೇ ಇಲ್ಲದೆ ಈ ತರ ನಗ್ತಾ ಇದ್ದಾನಲ್ಲ, ಮತ್ತೆ ಹೊಡಿತಾನೇನೋ ಅನ್ಸ್ತಾ ಇದೆ. ಅನು ಚಿಕ್ಕಮ್ಮ, ನೀವು ಹೊರಟೋಗ್ತಿದ್ದೀರಾ? ಕೋಲ್ಕತ್ತಾಗ ಯಾಕೆ ಹೋಗ್ತಿದ್ದೀರಾ? ಸುಬಿ, ನೀನ್ ಯಾಕೆ ಅಳ್ತಾ ಇದೀಯಾ? ನಿನಗ್ ಗೊತ್ತಲ್ವಾ, ದೇಶದ ಕೆಲ್ಸ ಮಾಡೋದಿಕ್ಕೋಸ್ಕರ ದೂರ ಹೋಗ್ಬೇಕು ಅಂತ. ಅದಕ್ಕೆ ಅಳ್ಬಾರ್ದು.
ಬದಲಾಗಿ ನಗ್ನಗ್ತಾ ಕಳಿಸ್ಕೊಡ್ಬೇಕು. ದೇಶಕ್ಕೋಸ್ಕರ ಏನ್ ಕೆಲಸ ಮಾಡ್ತೀರಾ ನೀವು? ಸುಭಾಷ್, ಅವ್ರಿಗೆ ಕಲ್ಕತ್ತಾದಲ್ಲಿ ತುಂಬಾ ಮುಖ್ಯವಾದ ಕೆಲಸ ಇದೆ. ಅದನ್ನೆಲ್ಲ ಹೇಳೋದಕ್ಕಾಗಲ್ಲ. ನೀನ್ ಸ್ವಲ್ಪ ದೊಡ್ಡೋನಾಗು, ಆಗ ಎಲ್ಲ ನಿನಗೆ ಅರ್ಥ ಆಗತ್ತೆ. ದೇಶಕ್ಕೋಸ್ಕರ ಮಾಡೋ ಕೆಲ್ಸಗಳನ್ನ ಎಲ್ಲರಿಗೂ ಹೇಳಿ ಹೋಗಿ ಮಾಡಕ್ಕಾಗಲ್ಲ ಸುಭಾಷ್. ನೀನ್ ಚಿಂತೆ ಮಾಡ್ಬೇಡ ಸುಬಿ, ನಾವು ಬೇಗ ವಾಪಸ್ ಬರ್ತೀವಿ. ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ಅನು ಚಿಕ್ಕಮ್ಮ. ನೀವೀಗಷ್ಟೇ ಹೇಳಿದ್ರಲ್ಲ ನಾನು ವಾಪಸ್ ಬರ್ತೀನೋ ಇಲ್ವೋ ಅಂತ. ನಂಗೆ ಸುಳ್ಳು ಹೇಳ್ಬಿಡಿ ಅನು ಚಿಕ್ಕಮ್ಮ. ನಾನು ನಿಜವಾಗ್ಲೂ ನೀವ್ ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇರ್ತೀನಿ. ಸುಭಾಷ್, ಇಲ್ಲ ಸುಭಾಷ್, ಹೀಗೆಲ್ಲ ಯೋಚನೆ ಮಾಡಬಾರ್ದು. ನೀನ್ ನೋಡ್ತಿರು, ಅವ್ರು ಖಂಡಿತ ಗೆದ್ದು ವಾಪಸ್ ಬರ್ತಾರೆ ನೋಡು. ಅವರು ಪ್ರತಿ ಸಲ ಕೋಲ್ಕತ್ತಾಗ ಹೋದಾಗ್ಲೂ ಒಬ್ಬೊಬ್ಬರೇ ಕಡಿಮೆ ಆಗ್ತಾ ಇದ್ದಾರೆ. ವೀರೇನಣ್ಣನ ಹಾಗೆ. ಅನುಚಿಕಮ್ಮ ಈ ಸಲ ಯಾರಿಗೂ ಏನೂ ಆಗಲ್ಲ ಅಲ್ವಾ? ಸುಮ್ನಿರು ಸುಬ್ಬಿ, ಏನೂ ಆಗಲ್ಲ, ಯಾರಿಗೂ ಏನೂ ಆಗೋದಿಲ್ಲ. ನಿನಗ್ ಗೊತ್ತಾ ನಮ್ ಸಾಹಸಕ್ಕೆ ಜೊತೆಯಲ್ಲಿ ಯಾರಿದ್ದಾರೆ ಅಂತ? ಜತಿನ್ ಅವರು ವಾಪಸ್ ಬಂದಿದ್ದಾರೆ. ನಿನ್ಗ ಅವ್ರ ಬಗ್ಗೆ ತುಂಬಾ ಚಿಂತೆ ಆಗಿತ್ತಲ್ವಾ? ನೀನ್ ಪ್ರತಿದಿನ ನಮ್ಮ ಹತ್ರ ಬಂದು ಜತಿನ್ ಅವ್ರು ಬಂದ್ರ ಅಂತ ಕೇಳ್ತಿದ್ಯಲ್ವಾ? ಸುಭಾಷ್, ಹೋಗೋದಕ್ ಬಿಡು. ಪೊಲೀಸ್ ಅವ್ರು ಹೇಳ್ತಿದ್ದನ್ನ ಕೇಳಿದ್ಯಲ್ಲ, ನನಗೂ ಹೇಳಿದ್ರು ಅವರು. ಹೋಗು ಸುಭಾಷ್, ಕೋಣೆ ಒಳಗೆ ಹೋಗಿ ಓದೋದು ಕೂತ್ಕೊಳ್ಳಿ. ಯಾವಾಗ ವಾಪಸ್ ಬರ್ತೀರಾ ಅನುಚಿಕಮ್ಮ? ಸುಬಿ, ಜತಿನ್ ಅವ್ರು ಹೇಳಿದ್ದಾರೆ 26ನೇ ತಾರೀಕು ನಮ್ಗೊಂದು ಕೆಲ್ಸ ಇದೆ ಅಂತ. ಆ ಕೆಲ್ಸ ಆದ್ಮೇಲೆನೆ ನಾವು ವಾಪಸ್ ಬರೋದು. ಅವತ್ ಕೆಲ್ಸ ಆಗದೆ ಇದ್ರೆ ಮತ್ ಯಾವಾಗ ಬರ್ತೀವೋ ಹೇಳಕ್ಕಾಗಲ್ಲ. ಸುಬಿ, ನೀನ್ ನನ್ಗೊಂದು ಮಾತು ಕೊಡು. ನಿನ್ ಮನಸ್ಸು ಹಾಳು ಮಾಡ್ಕೊಳಲ್ಲ, ಚೆನ್ನಾಗಿ ಓದಿ ಪರೀಕ್ಷೆ ಪಾಸ್ ಮಾಡ್ತೀನಿ ಅಂತ. ಅನುಚಿಕಮ್ಮ, ಜತಿನಣ್ಣ ಎಲ್ಲಿದ್ದಾರೆ? ಪೊಲೀಸರು ಅವ್ರನ್ನ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ. ಜತಿನ್ ಪೊಲೀಸ್ ಹತ್ರನೇ ಹೋಗಿದ್ದಾನೆ ಸುಭಾಷ್. ಪೊಲೀಸರ ಹತ್ರನ? ಯಾಕೆ? ಸುಬಿ, ಇವತ್ ನಾವೆಲ್ಲರೂ ಕೋಲ್ಕತ್ತಾಗ ಹೋಗ್ಬೇಕು. ನರೇಂದ್ರನ್ನ, ಅನಂತ್ ಅವ್ರನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಅದಕ್ಕೆ ಪೊಲೀಸರ ದಾರಿ ತಪ್ಪಿಸೋದಿಕ್ಕೆ ಜತಿನ್ ಅವರು ಸ್ಟೇಷನ್ಗೆ ಹೋಗಿದ್ದಾರೆ. ಅದೇ ಹೊತ್ತಿಗೆ ನಾವೆಲ್ಲರೂ ಕಟಕ್ನಿಂದ ಹೊರಗೆ ಹೋಗ್ತೀವಿ. ಜತಿನಣ್ಣ ಸ್ಟೇಷನ್ಗೆ ಹೋಗಿದಾರ? ಪೊಲೀಸರು ಅವ್ರನ್ನ ಖಂಡಿತ ಬಿಡಲ್ಲ. ಏನಾಗುತ್ತೆ ಜತಿನಣ್ಣಂಗೆ? ಅರೇ, ಕೂತ್ಕೊಳ್ಳಿ.
ನಾನೇನ್ ತುಂಬಾ ದೊಡ್ಡ ಪೊಲೀಸ್ ಆಫೀಸರ್ ಅಲ್ಲ, ನೀವೆಲ್ಲ ನಿಂತು ನನಗೆ ಇಷ್ಟೊಂದು ಗೌರವ ಕೊಡೋದಕ್ಕೆ. ನೀನ್ ತಪ್ಪಿಸ್ಕೊಂಡು ಓಡ್ ಹೋದಾಗ ನೀನು ಬುದ್ಧಿವಂತ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನಗೆ ಬುದ್ಧಿನೇ ಇಲ್ವಲ್ಲೋ. ಸ್ಟೇಷನ್ಗೆ ಹೋದಿದ್ಯಾ? ಒಂದ್ ಮಾತ್ ನೀನ್ ಮರ್ತಿದ್ಯಾ? ಪೊಲೀಸರ ಮೇಲೆ ಕೈ ಎತ್ತಿದ್ದಕ್ಕೆ ಪನಿಷ್ಮೆಂಟ್ ಏನು ಅಂತ ಗೊತ್ತಾ? ನಿನಗೆಂತ ಗತಿ ಕಾಣಿಸ್ತೀನಿ ಅಂದ್ರೆ ನಿನ್ ಕೈಯಿಂದ ಊಟನೂ ತಿನ್ನಕ್ಕಾಗೋದಿಲ್ಲ. ನಿಮ್ಗೆ ಗೊತ್ತು ಅನ್ಸತ್ತೆ, ನಾನೊಂದ್ಸಲ ಹುಲಿ ಜೊತೆಗೆ ಹೋರಾಡಿದ್ದು. ಆ ಹುಲಿನೂ ಕೂಡ ನಿಮ್ ಹಾಗೆ ಅಂದ್ಕೊಂಡಿತ್ತು ಅನ್ಸತ್ತೆ. ಆಮೇಲೆ ಆ ಹುಲಿ ಕತೆ ಏನಾಯ್ತು ಅಂತ ನಿಮ್ಗೆ ಗೊತ್ತೇ ಇರ್ಬೇಕಲ್ವಾ? ನಿನಗ್ ಗೊತ್ತಾ, ಬೇಕಾದ್ರೆ ನಾವು ನಿನ್ನ ತಡಿಬಹುದು. ನೀವೆಲ್ಲ ಸೇರ್ಕೊಂಡು ನನ್ನನ್ನು ತಡಿತೀರಾ?